ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುವಂಶ್ಚಾಂ ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ಏವಂ ಪ್ರವರ್ತಿತಂ ಚಕ್ರಂ ಅದರದ್ದಲ್ವಾ? ಬ್ರಹ್ಮೋದ್ಭವಂ ವಿತ್ತಿ ಬ್ರಹ್ಮಾಕ್ಷರ ಸಮುದ್ಭವಂ. ಅದರ ತಾತ್ಪರ್ಯ ಸ್ವಲ್ಪ ನೋಡ್ಲಿಕ್ಕಿತ್ತು. ಇಲ್ಲಿ ಪರ್ಜನ್ಯ ಅಂತಂದ್ರೆ ಮಾತು ಬಂತು. ಅವನು ಒಂದು ಕಡೆಯಿಂದ ಪರ್ಜನ್ಯ ದೇವತೆಯೂ ಹೌದು, ಆದಿತ್ಯನೂ ಹೌದು, ಜೊತೆಗೆ ವರುಣನನ್ನು ಕೂಡ ನಾವು ಹಿಂದೆ ಪರಿಗಣಿಸಿದ್ದನ್ನು ನೋಡಿದ್ದೇವೆ. ಹೀಗೆ ಪರ್ಜನ್ಯ ಅಂತ ಅನ್ನೋದು ಹುಟ್ಟುವುದು ಯಜ್ಞದಿಂದ, ಯಜ್ಞ ಅನ್ನೋದು ಕರ್ಮದಿಂದ, ಕರ್ಮ ಅನ್ನೋದು ಕೇಶವನಿಂದ, ಅವನು ಹುಟ್ಟಿದ್ದು ಕೂಡ ಅಕ್ಷರಗಳ ಸಮುದಾಯದಿಂದ, ಲೋಕದಲ್ಲಿ ಪ್ರಕಟಗೊಳ್ಳುವುದು ವಾಕ್ಯಗಳಿಂದ. ಆ ವಾಕ್ಯಗಳನ್ನ ಜೀವಿಗಳು ಕಾಣುತ್ತಾರೆ, ಉಚ್ಚರಿಸ್ತಾರೆ. ಹಾಗಾಗಿ ಅವರು ಮತ್ತೆ ಆಹಾರದಿಂದ ಹುಡ್ತಾರೆ. ಅದು ಆಹಾರ ಮಳೆಯಿಂದ ಬರುತ್ತೆ. ಮಳೆ ಮತ್ತೆ ಸರ್ವಗತನಾದ ನಾರಾಯಣನ ಅನುಗ್ರಹದಿಂದ ಯಜ್ಞದಲ್ಲಿ ಅವನು ಭಾವಿಸಿದ್ರಿಂದಲೇನೆ ಆ ಯಜ್ಞದ ಫಲವಾಗಿ ಮಳೆಯನ್ನ ಕೊಡ್ತಾನೆ. ಹೀಗೆ ಯಾರು ಈ ವಿಶ್ವಚಕ್ರವನ್ನ ಅನುಸರಿಸುವುದಿಲ್ಲವೋ ಅವನು ಜಗತ್ತನ್ನೇ ಕೊಲೆ ಮಾಡಿದಂತಹ ಮಹಾ ನರಕಕ್ಕೆ ಬೀಳ್ತಾನೆ. ಸನ್ಯಾಸಿಗಳಿಗೆ ವಿಶೇಷವಾಗಿ ವಾಚಿಕ ಮತ್ತು ಮಾನಸಿಕ ಯಜ್ಞವೇ ಪ್ರಧಾನ. ಅದನ್ನೇ ಅವರು ಬಹಳ ಮುಖ್ಯವಾಗಿ ನಿರ್ವಹಿಸಬೇಕಾದದ್ದು. ಅವರಿಗೆ ಈ ಹೊರಗಿನ ಯಜ್ಞ ಅನ್ನೋದು ನಿರಗ್ನಿಗಳಾದ್ರಿಂದಾಗಿ ಅದು ಅವರ ಕರ್ತವ್ಯ ಅಲ್ಲ. ಯಾರಾದ್ರೂ ಮಾಡುತ್ತಿದ್ದಾರೆ ಅಂದ್ರೆ ಅಗ್ನಿಗೆ ನಮಸ್ಕಾರ ಮಾಡಬಹುದು, ಬಿಟ್ರೆ ಅವರೇ ಯಜಮಾನನಾಗಿ ಕೂತು ಅಗ್ನಿಯಲ್ಲಿ ಆವಾಹನಾದಿ ಪೂಜೆಗಳನ್ನ ನಡೆಸುವಂಥದ್ದಿಲ್ಲ. ಆದ್ರಿಂದ ಮಾನಸಿಕ ಯಜ್ಞ ಮತ್ತು ವಾಚಿಕ ಯಜ್ಞ ಎರಡೇ ಅವರಿಗೆ ಪ್ರಧಾನವಾದ ಯಜ್ಞ. ಇನ್ನು ವಾನಪ್ರಸ್ಥರಿಗೆ ಪಶುಬಲಿಯನ್ನ ಮಾಡ್ಲಿಕ್ಕೆ ಇಲ್ಲ, ಅವರು ಬರೀ ಹಾಗೆ ಯಜ್ಞವನ್ನ ನಡೆಸಬೇಕಾದದ್ದು. ಗೃಹಸ್ಥನಿಗೆ ಮಾತ್ರ ಪಶುಬಲಿ ಅನ್ನುವ ಅವಕಾಶ ಇದ್ದು ಅವನದನ್ನ ಮಾಡ್ಲೇಬೇಕು ಅಂತಲ್ಲ, ಅವನ ಆಹಾರವಾಗಿ ಅದನ್ನ ಸ್ವೀಕರಿಸ್ತಾನೆ ಎಂದಾಗ ಅದು ಅವನಿಗೆ ಯಜ್ಞದ ಸ್ವರೂಪವಾಗಿರುತ್ತೆ. ಇನ್ನು ಬ್ರಹ್ಮಚಾರಿಗೆ ಯಾವುದು ಯಜ್ಞ ಅಂದ್ರೆ 15ನೇ ಶ್ಲೋಕದ ತಾತ್ಪರ್ಯ. ಈಗ ಸರಿ ಇದೆಯಾ? ಇಲ್ಲ, 17ಕ್ಕೆ ಬಂದ್ಬಿಡ್ತದು. 15? ಅಲ್ಲೇ ಕೆಳಗೆ ಕೆಳಗೆ ಈಗ ಇನ್ನು ಕೆಳಗೆ, ಇನ್ನು ಕೆಳಗೆ
ಇಲ್ಲಿದೆ. ಸರಿ ಸರಿ. ಎಲ್ಲಿದೆ ಗೊತ್ತಾಗ್ತಿಲ್ಲ. ಶ್ಲೋಕ ನಂಬರ್ ಏನು ಹಾಕಿಲ್ಲಲ್ಲ. ಹಿಂದಿನ ಪುಟದಿಂದ ಆಗ್ಬೇಕಿತ್ತ ಸರ್? ಹಿಂದಿನ ಪುಟದಿಂದನಾ? ಕೊನೆ ಹಿಂದಿನ ಪುಟ ಕೊನೆ. ಇಲ್ಲೇ ವಾಚಿಕೋ ಮಾನಸೋ ಯಜ್ಞೋ ನ್ಯಾಸಿನಾಂತು ವಿಶೇಷತಃ ವನಸ್ಥಸ್ಯ ಅಕ್ರತುರ್ಯಜ್ಞ ಕೃತ್ವಾದಿರ್ಗೃಹಿಣೋಖಿಲ. ಇನ್ನು ಬ್ರಹ್ಮಚಾರಿಯಾದವನಿಗೆ, ವಿದ್ಯಾಭ್ಯಾಸ ಮಾಡ್ತಾ ಇರೋವನಿಗೆ ಯಾವುದು ಯಜ್ಞ ಅಂತಂದ್ರೆ ಶಾಸ್ತ್ರ ಶ್ರವಣ ಮತ್ತು ಗುರು ಸೇವೆ. ಬರೀ ಗುರು ಸೇವೆ ಮಾಡ್ತಾನೆ, ಅದು ಫಲ ಕೊಡುತ್ತೆ, ಇಲ್ಲ ಅಂತಿಲ್ಲ. ಆದ್ರೆ ಶಾಸ್ತ್ರ ಶ್ರವಣ ಪೂರ್ವಕ ಗುರು ಸೇವೆ ಅಂತ ಅನ್ನೋದು ಪೂರ್ಣ ಪ್ರಮಾಣದ ಬ್ರಹ್ಮಚಾರಿ ನಡೆಸಬೇಕಾದ ಯಜ್ಞ ಆಗುತ್ತೆ. ವಿದ್ಯಾದಾನ, ಅಭಯದಾನ ಇದು ಎಲ್ರಿಗೂ ಕಾಮನ್. ಇದು ಯಾರೋ ಇಂಥವರಿಗೆ ಮಾಡಬೇಕು, ಇಂಥವರಿಗೆ ಮಾಡಬಾರ್ದು ಅಂದ್ರೆ ಇಂಥವ್ರು ಮಾಡ್ಬೋದು, ಇಂಥವ್ರು ಮಾಡಬಾರದು ಅಂತಿಲ್ಲ. ವಿದ್ಯೆ ಇದ್ದವನಾದ್ರೆ ವಿದ್ಯೆಯನ್ನ ಕೊಡಬಹುದು. ಅದು ಯಾವ್ದಾದ್ರು ಒಂದು ವಿದ್ಯೆ ಇದ್ದೇ ಇರುತ್ತೆ. ವಿದ್ಯೆ ಅಂದ್ರೆ ಶಾಸ್ತ್ರ ವಿದ್ಯೆನೇ ಆಗ್ಬೇಕಾಗಿಲ್ಲ. ಅವ್ನಿಗೆ ಏನ್ ಗೊತ್ತಿದೆಯೋ, ತಾನೇನ್ ಜೀವನ ಅನುಭವಿಸ್ಲಿಕ್ಕೆ ಕಲ್ತಿದಾನೋ ಅದನ್ನ ಅವನು ಹೇಳ್ಕೊಡ್ಬೇಕು ಇನ್ನೊಬ್ನಿಗೆ. ಇದು ರಹಸ್ಯ. ಅಂದ್ರೆ ಹೊಟ್ಟೆ ಪಾಡಿದ್ದೇನ್ ರಹಸ್ಯ. ಇನ್ನೊಬ್ಬ ಜೀವನ ಕಲಿತಾನೆ, ನಡೆಸ್ತಾನೆ ಅಂತಂದಾಗ ಅವನಿಗೆ ಅದನ್ನು ಹೇಳ್ಕೊಡ್ಬೇಕು. ಅವನನ್ನ ಪರಾವಲಂಬಿಗಳನ್ನಾಗಿ ಮಾಡಬಾರ್ದು. ಅವನಿಗೆ ಅವನದ್ದೇ ಆದ ನೆಲೆಯಲ್ಲಿ ಜೀವನ ಕಂಡುಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಇನ್ನೊಂದು, ಶಕ್ತಿ ಇದ್ದಾಗ ಅಭಯದಾನ. ಯಾವುದೇ ಒಬ್ಬ ವ್ಯಕ್ತಿಗೆ ತೊಂದರೆ ಆಯಿತು ಅಂತಂದಾಗ ಅವನಿಗೆ ಅಭಯದಾನ ಮಾಡುವಂಥದ್ದು ಮುಖ್ಯ. ಇದರ ನಂತರ ಹೇಳಿದ್ದು ಅಂದ್ರೆ ಇದೆಲ್ಲರಿಗೂ ಸಮಾನವಾದ ದಾನವಾಯಿತು. ಗೃಹಸ್ಥನಿಗೆ ಮುಖ್ಯವಾದ ದಾನ ಯಾವುದು ಅಂದ್ರೆ ತನ್ನ ಸಂಪತ್ತನ್ನ ಸರಿಯಾಗಿ ಹಂಚುವುದು, ತನ್ನ ಅಗತ್ಯಕ್ಕಿಂತ ಹೆಚ್ಚಿನದನ್ನ ಹಂಚುವುದು, ವಿತ್ತದಾನ. ವಾನಪ್ರಸ್ಥನಿಗೆ ಅವನು ಅನ್ನ ಪೂರ್ವಕವಾದ ದಾನ ಮಾಡಬೇಕಾದದ್ದು. ಹೀಗೆ ಪ್ರತಿಯೊಬ್ಬರು ಒಂದು ದಾನ ಮಾಡಬೇಕು ಅಂತ ಬಂದಾಗ ಗೃಹಸ್ಥನಿಗೆ ಕೊಡಬೇಕಾದದ್ದು ವಿತ್ತ, ಗೃಹಸ್ಥನು ಕೊಡಬೇಕಾದದ್ದು ವಿತ್ತ. ವಾನಪ್ರಸ್ಥನಿಗೆ ಕೊಡಬೇಕಾದದ್ದು ಅನ್ನಪೂರ್ವಕ ದಾನ, ವಾನಪ್ರಸ್ಥನು ಕೊಡಬೇಕಾದದ್ದು ಅನ್ನಪೂರ್ವಕ ದಾನ. ಹೀಗೆ ಎಲ್ಲರೂ ತೀವ್ರವಾದ ತಪಸ್ಸನ್ನು ಆಚರಿಸಬೇಕು. ಯಜ್ಞ, ದಾನ, ತಪಸ್ಸು ಅಂತ ಅನ್ನೋದೇನಿದೆ ಅದೇ ಕರ್ಮಕರಣತ್ವ. 3 ಕರ್ಮಗಳನ್ನ ನಡೆಸುವುದು ಅಂದ್ರೆ ಅದೇ. 3 ಕರ್ಮಗಳಿಗೆ ಸಂಬಂಧಪಟ್ಟ ಕರ್ತವ್ಯವನ್ನು ನಿರಂತರ ನಿರ್ವಹಣೆ ಮಾಡಿ. ಸರ್ವೈ ಕಾರ್ಯಂ ತಪೋದು ಘೋರಂ ಇತಿ ಸರ್ವೇ ತ್ರಿಕರ್ಮಿಣಃ. ತ್ರಿಕರ್ಮ ಅಂತಂದ್ರೆ ಯಜ್ಞದಾನ ತಪಸ್ಸು. ಒಟ್ಟು ಬ್ರಹ್ಮ ಅಕ್ಷರ ಶಬ್ದಾರ್ಥಯೋ ವ್ಯತ್ಯಾಸೆ. ಬ್ರಹ್ಮ ಮತ್ತು ಅಕ್ಷರ ಶಬ್ದದ, ಬ್ರಹ್ಮ ಅಂದ್ರೆ ಅಕ್ಷರ, ಅಕ್ಷರ ಅಂದ್ರೆ ಬ್ರಹ್ಮ ಅಂತ ಅದ್ರ ಬದಲು ಮಾಡಿದರೆ ತಸ್ಮಾತ್ ಸರ್ವಗತಂ ಬ್ರಹ್ಮ ಅನ್ನೋ ಉಪಸಂಹಾರದ ವಿಮರ್ಶೆ ಏನಿದೆ, ಕೊನೆಗೆ ಇದರಿಂದಲೇ ಎಲ್ಲ ಅಂತ ನಿರ್ವಹಣೆ ಮಾಡಿದ್ದ ಶಬ್ದ ಏನಿದೆ, ಇದಕ್ಕೆ ಅರ್ಥ ಇಲ್ಲ ಅಂತ ಆಗುತ್ತೆ. ಇದು ಏನು ಸುಮ್ಮನೆ ಅವ್ರಿಗೆ ಇಷ್ಟ ಬಂದಾಗ ಪ್ರಯೋಗ ಮಾಡಿದ್ದಾರೆ ಅಂತ ಆಗುತ್ತೆ. ಅದರಿಂದಾಗಿ ಬಹಳ ಜಾಗ್ರತೆಯಿಂದ ನಾವು ಶಬ್ದಗಳಿಗೆ ಅರ್ಥ ಮಾಡಬೇಕು. ಶಬ್ದ ಅರ್ಥ ಮಾಡಿದ್ಮೇಲೆ ಮುಂದೆ ಆ ವಾಕ್ಯಕ್ಕೆ ಸರಿ ಹೋಗದೆ ಇದ್ರೆ ಚಕ್ರದ ಸುತ್ತಿನ ವಿವರಣೆ ಕೊನೆಯಲ್ಲಿ ತಸ್ಮಾತ್ ಸರ್ವಗತಂ ಬ್ರಹ್ಮ ನಿತ್ಯಂ ಯಜ್ಞ ಪ್ರತಿಷ್ಠಿತಂ ಅನ್ನುವ ಮಾತು, ಬ್ರಹ್ಮ ಅನ್ನೋದು ಪರಾಮರ್ಶೆ ಆಗ್ಲೇ ಇಲ್ಲ. ಯಜ್ಞ ಅಕ್ಷರ ಅನ್ನೋದು ಪರಾಮರ್ಶೆ. ಅದಾಗಿ ಅಕ್ಷರ ವೇದಗಳಲ್ಲಿ ತುಂಬಿದೆ ಅಂತ ಆಗ್ಬಿಡುತ್ತೆ.
ವೇದಗಳು ಇಲ್ಲ ಅಂತಿಲ್ಲ, ವೇದಗಳು ಯಜ್ಞದಲ್ಲಿ ಬಳಕೆ ಆಗುತ್ತೆ ಹೊರತು ಯಜ್ಞದ ಆಧಿಪತ್ಯ ಅಂತ ಅದನ್ನ ನಾವು ಅಕ್ಷರಗಳಿಗೆ ಹೇಳಿ ಬರುವುದಿಲ್ಲ. ಅದರಿಂದಾಗಿ ಒಟ್ಟು ಕರ್ಮಚಕ್ರದ ಕೀಲುಗಳ ಬಗ್ಗೆ ವಿವರಣೆಯನ್ನ ನಾವು ನೋಡಿದ್ದಾಯ್ತು. ಅಂದ್ರೆ ನಮ್ಗೆ ಇಲ್ಲಿ ಬಂದ ಪ್ರಧಾನವಾದ 2-3 ಪ್ರಶ್ನೆ. ಒಂದು ಪರ್ಜನ್ಯ ಅಂದ್ರೆ ಯಾರು, ಯಜ್ಞ ಅಂದ್ರೆ ಏನು. ಯಾಕಂದ್ರೆ ಅಗ್ನೌ ಪ್ರಾಸ್ತಾಹುತಿ ಸಮ್ಯಕ್ ಆದಿತ್ಯಮುಪತಿಷ್ಠತಿ ಆದಿತ್ಯಾಜ್ಜಾಯತೆ ವೃಷ್ಟಿ ವೃಷ್ಟೇರನ್ನ ಪ್ರಜಾ ಅಂತ ಬ್ರಹ್ಮ ಪುರಾಣದಲ್ಲಿ ಬಂದ ಮಾತಿನ ವಿವರಣೆಯನ್ನು ಕೂಡ ನಾವು ನೋಡಿದೆವು. ಅಗ್ನಿಯಲ್ಲಿ ಆಹುತಿಯನ್ನ ಚೆನ್ನಾಗಿ ನೀಡುವುದರಿಂದ ಅದು ಆದಿತ್ಯನಲ್ಲಿ ಹೋಗಿ ಆ ಹವಿರ್ದ್ರವ್ಯದ ಶಕ್ತಿ ಆಧಾನಗೊಳ್ಳುತ್ತೆ. ಅದು ಸೂರ್ಯನ ಕಿರಣಗಳಲ್ಲಿ ಸಂಕ್ರಾಂತಗೊಳ್ಳುತ್ತೆ. ಆದಿತ್ಯನ ಕಿರಣಗಳಲ್ಲಿ ಸಂಕ್ರಾಂತಗೊಂಡಂತಹ ಹೊಗೆ ಮತ್ತು ಅದರ ಶಕ್ತಿ ಮೋಡಕ್ಕೆ ಬಲವನ್ನು ಕೊಡುತ್ತೆ. ಇದರಿಂದ ಮಳೆ ಉಂಟಾಗುತ್ತೆ. ಈ ಮಳೆಯಿಂದ ಮತ್ತೆ ಅನ್ನ ಉಂಟಾಗುತ್ತೆ. ಅನ್ನದಿಂದ ಪ್ರಜೆಗಳು, ಪ್ರಜಾ ಉತ್ಪತ್ತಿ, ಪ್ರಜ್ಞಾ ಉತ್ಪತ್ತಿ, ಪ್ರಜಾ ಉತ್ಪತ್ತಿ ಎರಡನ್ನು ಸೇರಿ ಇದರಿಂದ ಮನುಕುಲ ವಿಹಿತವಾದ ಮುಖದಲ್ಲಿ ಬೆಳೆಯುತ್ತೆ ಅಂತಂದ್ರು. ಇದರ ಎಲ್ಲದಕ್ಕಿಂತ ಪ್ರಧಾನವಾದ ಅಂಶ ಕರ್ಮ ಬ್ರಹ್ಮೋದ್ಭವಂ ವಿಧಿ ಅಂತ ಹೇಳುವುದರಲ್ಲಿ ಬ್ರಹ್ಮ ಅಂದ್ರೆ ಯಾವುದು ಅನ್ನುವ ಅರ್ಥದ ವಿಷಯದಲ್ಲಿ ಸ್ವಲ್ಪ ಚರ್ಚೆ ಆಯಿತು. ಆದ್ರೆ ಅರ್ಥ ಕರ್ಮ ಶಬ್ದ ವಾಚ್ಯವಾದದ್ದು ನಾವು ಲೋಕದಲ್ಲಿ ಏನ್ ನೋಡ್ತೇವೆ ಅದನ್ನ ನಿರ್ವಹಣೆ ಮಾಡುವ ವಿಷಯದಲ್ಲಿ ಅದು ಜಡ ಆದ್ರಿಂದಾಗಿ ನಚ ಕರ್ಮ ವಿಮಾಮಲ ಕಾಲ ಗುಣ ಪ್ರಭೃತಿ ಶಮ ಚಿತ್ತನು ತದ್ಧೀಯತ. ಯಾಕೆಂದ್ರೆ ಈ ಕರ್ಮ, ಕಾಲ, ಅಜ್ಞಾನ ಇದೆಲ್ಲವೂ ಕೂಡ ಸ್ವತಃ ತಾವೇ ಏನು ಜಗತ್ತಿನಲ್ಲಿ ಚಟುವಟಿಕೆಯನ್ನು ನಡೆಸಲಿಕ್ಕೆ ಸಾಧ್ಯವಿರುವಂತವುಗಳಲ್ಲ. ಇದಕ್ಕೊಬ್ಬ ಚಟುವಟಿಕೆಯನ್ನು ನಡೆಸಲಿಕ್ಕೆ ಸಹಕಾರ ನೀಡುವ ಒಬ್ಬ ದೇವತೆ ಇದ್ದಾನೆ ಅಂತ ಇಟ್ಕೊಳ್ಳಿ. ಅವನು ಸ್ವತಂತ್ರವಾಗಿ ಏನು ಮಾಡಲಾರ. ಈ ಸಮಸ್ಯೆಗಳಿಂದ ಆತನು ಬಾಧಿತ. ಪರಮಾತ್ಮನ ಆದೇಶ, ಯಾರದೋ ಒಂದು ಆದೇಶಕ್ಕೆ ಅನುಗುಣವಾಗಿ ಆತ ಕರ್ತವ್ಯ ನಿರ್ವಹಿಸ್ತಾ ಇರ್ತಾನೆ. ಅದು ಯಾರು ಅಂದ್ರೆ ಮತ್ತೆ ಪರಮಾತ್ಮ. ಹಾಗಾಗಿ ಕರ್ಮದ ಮೂಲ ಚಟುವಟಿಕೆಯನ್ನ ಲೋಕಕ್ಕೆ ಯಥಾಶಕ್ತಿಯಾಗಿ ಅದರ ಯೋಗ್ಯತಾನುಸಾರ ಕರ್ಮಾನುಸಾರ ನರತೆ ತ್ವತ್ಕ್ರಿಯತೆ ಕಿಂಚನಾರೇ ಮಹಾಮರ್ಕಂ ಮಗವಂಚಿತ್ರಮರ್ಚ. ನೀನಿಲ್ಲದೆ ಏನು ನಡೆಯಲ್ಲ. ಅದು ದೂರವಾಗ್ಲಿ ಹತ್ರ ಆಗ್ಲಿ, ನನ್ನ ಮುಂದೆ ಇರುವ ಪ್ರತಿಮೆಯಲ್ಲಿ ನೀನೇ ಕೂತ್ಕೊಳ್ಬೇಕು, ನನ್ನ ಪೂಜೆಯನ್ನು ಸ್ವೀಕರಿಸಬೇಕು. ನೀನು ಅಲ್ಲಿ ನಿಂತು ಪೂಜೆಯನ್ನು ಸ್ವೀಕರಿಸುವ ಹಾಗೇನೆ ನನ್ನಲ್ಲಿ ನಿಂತು ಪೂಜೆಯನ್ನ ಮಾಡುವವನಾಗ್ಬೇಕು, ಅಂದ್ರೆ ಮಾಡಿಸ್ಕೋಬೇಕು. ನೀನೇ ಮಾಡುವ ನಿನ್ನ ಈ ಪೂಜೆಯಲ್ಲಿ ನನ್ನನ್ನ ಒಂದು ಉಪಕರಣವನ್ನಾಗಿ ಬಳಸಿಕೋ ಅಂತ ಆ ಕರ್ಮದ ಸ್ವರೂಪವನ್ನ ಸ್ಪಷ್ಟವಾಗಿ ವೇದ ಹೇಳುತ್ತೆ. ಹಾಗಾಗಿ ಕರ್ಮ ಬ್ರಹ್ಮೋದ್ಭವಂ ಅನ್ನುವ ಅಂಶವನ್ನ ನಾವು ಸ್ಪಷ್ಟವಾಗಿ, ಇದು ಶಾಸ್ತ್ರೀಯ ಕೇವಲ ಒಂದು ಅರ್ಥ ಹೇಗಾದ್ರೂ ಹಚ್ಚಬೇಕು ಅನ್ನೋದಕ್ಕೋಸ್ಕರ ಹೇಳಿದ ಮುಖ ಅಲ್ಲ. ಇನ್ನು ಅಕ್ಷರ ಅಂದ್ರೆ ಬ್ರಹ್ಮ ವೇದ ಸಮುದ್ಭವಂ ಅಂತ ನೇರವಾಗಿ ಹೇಳುವುದರ ಬದಲು ಯಾಕೆ ಅಕ್ಷರ ಸಮುದ್ಭವ ಅಂತ ಹೀಗೆ ಹೇಳಿದ್ದು ಅಂದ್ರೆ ಒಂದು ಸ್ವಾರಸ್ಯವನ್ನ, ವೇದವಾಕ್ಯಗಳು ಅಂತತಃ ಪರಮಾತ್ಮನನ್ನೇ ಹೇಳುತ್ತೆ. ಒಂದೊಂದು ಅಕ್ಷರವೂ ಕೂಡ ಭಗವನ್ ನಾಮ, ಅದು ವೇದವನ್ನ ಹೇಳಲಿಕ್ಕೆ ಮಾತ್ರ ಹೊರಟದ್ದಲ್ಲ. ಬ್ರಹ್ಮ ಅಕ್ಷರ ಸಮುದ್ಭವ, ಪ್ರತ್ಯಕ್ಷರದಿಂದಲೂ ಕೂಡ ಕೇವಲ ವೇದದ ಪ್ರಕರಣಾರ್ಥ, ವಾಕ್ಯಾರ್ಥ ಇದರಿಂದ ಮಾತ್ರ ಪರಮಾತ್ಮನ ಪರಿಚಯ ಅಲ್ಲ. ಅಕ್ಷರ ಸ್ವರಗಳಿಂದಲೂ ಕೂಡ ಭಗವಂತ ತಿಳಿಯಲ್ಪಡ್ತಾನೆ. ವೇದಾಕ್ಷರಾಣಿ ಯಾವಂತಿ ಪಠಿತಾನಿ ದ್ವಿಜಾತಿಥಿ ತಾವಂತಿ ಹರಿನಾಮಾನಿ ಪಠಿತಾನಿ ನ ಸಂಶಯ. ಇದು ವೇದದ ಬಗ್ಗೆ ನಮಗೆ ಅರ್ಥ ಮಾಡಿಕೊಳ್ಳುವಾಗ ಮೊದಲು ಎಚ್ಚರದಲ್ಲಿರಬೇಕಾದ ಮಾತು. ನಾವು ವೇದ ಪಠನ ಮಾಡುವಾಗ 100ಕ್ಕೆ 100 ವೇದದ ಅರ್ಥ ಯಥಾವತ್ತಾಗಿ ಶಬ್ದ ಹೇಗೆ ಅಂತ ಗೊತ್ತಾಗ್ಬೇಕು. ನಿಜವಾಗಿ ಗೊತ್ತಾಗ್ಲಿಲ್ಲ ಅಂದ್ರೆ ಅದಕ್ಕೆ ನಾವು ಕಷ್ಟ ಪಡುವಂತದ್ದಿಲ್ಲ, ಅಥವಾ ಬಿಟ್ಟೇ ಬಿಡಬೇಕಾದ್ದಲ್ಲ. ಅದಕ್ಕೆ ಅವ್ರು ಹೇಳಿದ್ದು ಪ್ರತ್ಯಕ್ಷರವೂ ಕೂಡ ಭಗವಂತನನ್ನೇ ತಿಳಿಸತ್ತೆ ಅಂತ ಅನುಸಂಧಾನ ಮಾಡಿಕೊಂಡು ನಾವು ಭಗವಂತನ ಚಿಂತನೆಯನ್ನು ನಡೆಸಿದ್ರೆ, ಆ ವೇದಗಳನ್ನು ಉಚ್ಚರಿಸಿದ್ರೆ ಅದಕ್ಕೂ ಒಂದು ಫಲ ಇದೆ. ಯಾಕೆಂದ್ರೆ
ಅಜ್ಞಾನಾಜ್ಞಾನತೋ ವಾ ಜ್ಞಾನಾದಜ್ಞಾನತೋ ವಾಪಿ ಕೃತಮೇನ ಸಮಾಚಾರ ಇನ್ನೊಂದು ಮಾತಿದೆ ನನಗೀಗ. ಅದರಲ್ಲಿ ಏನಿದೆ ಅಂದ್ರೆ, ಅಜ್ಞಾನದಿಂದಾದ್ರೂ ನಿನ್ನನ್ನ ಭಜಿಸಿದವನಿಗೆ ನಾನು ಬಿಡುಗಡೆಯನ್ನ ಕೊಡುತ್ತೇನೆ ಅನ್ನೋ ಮಾತಿದೆ. ಹಾಗಾದ್ರೆ ಅಜ್ಞಾನದಿಂದ ಆಚರಣೆ ಮಾಡಿದ್ರು ಮೋಕ್ಷ ಸಿಗುತ್ತೆ ಅಂದ್ರೆ ಏನರ್ಥ ಅಂದ್ರೆ, ಅಲ್ಲಿ ಅಜ್ಞಾನ ಅಂದ್ರೆ ಅಕಾರಕ್ಕೆ ಸುಮಾರು ಅರ್ಥ ಇದೆ. ಅಲ್ಪಜ್ಞಾನ ಅಂತ ಹೇಳಿದೆ. ಯಾಕೆಂದ್ರೆ ಅಜ್ಞಾನದಿಂದ ನಮುಂಚತೆ ಅಂತ ಒಂದು ಕಡೆ ಹೇಳಿದೆ. ಇಲ್ಲಿ ಅಜ್ಞಾನತೋವಾ ಅನೂದರಿ ಅಂತ ಒಂದು ಪ್ರಯೋಗ ಇದೆ. ಅನೂದರಿ, ನಾವು ಅದನ್ನ ಯಥಾವತ್ತಾಗಿ ಅನುವಾದ ಮಾಡಿದ್ರೆ ಅನೂದರ ಕನ್ಯಾ, ಉದರ ಇಲ್ಲದವಳು ಅಂತ ಅರ್ಥ ಆಗುತ್ತೆ. ಎಲ್ಲಿ ಆದ್ರೂ ಜಗತ್ತಿನಲ್ಲಿ ಉದರ ಇಲ್ಲದವಳು ಅಂತಿದ್ಯಾ? ಮತ್ತೇನು ಅನೂದರಿ ಅಂದ್ರೆ ಅಲ್ಪೋದರಿ ಅಂತ ಅರ್ಥ. ಸಣ್ಣ ಹೊಟ್ಟೆ ಇರುವವಳು ಅಂತ ಅರ್ಥದಲ್ಲಿ ಅದೊಂದು ಲಕ್ಷಣ ಹೇಳುವಾಗ ಹಾಗೆ ಹೇಳ್ತಾರೆ. ಅಂದ್ರೆ ಆ ಸಣ್ಣ ಹೊಟ್ಟೆ ಅನ್ನೋದನ್ನ ಹೇಳುವಾಗ ಅನೂದರಾ ಕನ್ಯಾ ಅಂತ ಪ್ರಯೋಗ ಮಾಡ್ತಾರೆ. ಅಲ್ಲಿ ಅಲ್ಪ ಅಂತ ಅರ್ಥ. ಹಾಗೆ ಅಜ್ಞಾನ ಅಂದಾಗ ಅಲ್ಪ ಜ್ಞಾನ, ಪೂರ್ತಿ ಇಲ್ಲ ಅಂತ ಅರ್ಥ, ಅಥವಾ ಸಮಗ್ರ ಚಿತ್ರಣ ಗೊತ್ತಿಲ್ಲ ಅಂತ ಅರ್ಥ. ಜ್ಞಾನದಿಂದ ಬಂದ್ರು, ಸ್ವಲ್ಪ ಜ್ಞಾನದಿಂದ ಬಂದ್ರು. ಈಗ ನಾವು ಭಾರತ ಜನನೀಯ ತನುಜಾತ ಯಾವುದು ಜೈ ಭಾರತ ಜನಗಣಮನ ಹೇಳುವಾಗ ನಮಗದರ ಪ್ರತಿ ಶಬ್ದಾರ್ಥ ನೆನಪಾಗದೇ ಇರಬಹುದು ಇಲ್ಲಿ ಮುಗಿಸುವ ತನಕ. ಆದ್ರೆ ಇದು ಭಾರತವನ್ನು ಪ್ರತಿನಿಧಿಸುವ ಗೌರವಕ್ಕೆ, ನಮ್ಮ ಗೌರವಕ್ಕೆ ಪಾತ್ರವಾಗುವ ರೀತಿಯಲ್ಲಿ ಹೇಳುವ ಒಂದು ಪ್ರಾರ್ಥನೆ ಅನ್ನೋದು ನಮಗೆ ಗೊತ್ತಿರುತ್ತಾದ್ರಿಂದ, ಅಷ್ಟು ಗೊತ್ತಿದ್ರೂ ಆ ಭಾವ ಬರುತ್ತೆ. ಅಲ್ಲಿ ಏಕಾಗ್ರತೆ ಒಂದು ಶಿಸ್ತಿನಲ್ಲಿ ನಿಂತು ಗೌರವಿಸುವ ಒಂದು ಎಚ್ಚರ ಬರುತ್ತೆ. ಹಾಗೇನೆ ವೇದಗಳು ಕೂಡ ಅಕ್ಷರ ಸಮುದ್ಭವ ಅಂತಂದ್ರೆ, ಪ್ರತ್ಯಕ್ಷರಗಳು ಕೂಡ ಅದವನ ನಾಮ. ನಮ್ಗದರ ಸಮಗ್ರ ಅರ್ಥ ಗೊತ್ತಾಗದೇ ಇರ್ಬೋದು, ಆದ್ರೆ ಪ್ರತ್ಯಕ್ಷರವೂ ಕೂಡ ಅವನಿಗೆ ಹೆಸರಾಗಿ ಅಕಾರದಿಂದ ಕ್ಷಕಾರದ ತನಕವೂ ಕೂಡ ಬೇರೆ ಬೇರೆ ಕಡೆಗಳಲ್ಲಿ ಭಗವಂತನಿಗೆ ಹೇಗೆ ನಾಮ ಅಜಾಯ ನಮಃ, ಆನಂದಾಯ ನಮಃ, ಇಂದ್ರಾಯ ನಮಃ, ಈಶಾನಾಯ ನಮಃ, ಉಗ್ರಾಯ ನಮಃ, ಊರ್ಜಾಯ ನಮಃ, ಕಂಬರಾಯ ನಮಃ, ರುಗಾಯ ನಮಃ, ಈಶಾನಾಯ ನಮಃ, ರುಜಾಯ ನಮಃ, ಈ ಪ್ರತ್ಯಕ್ಷರಕ್ಕೂ ಅವನ ಹೆಸರಾಗಿ ಅದನ್ನು ಗುರುತಿಸಿ ಹೇಳಿದ್ದಾರೆ. ಆದ ಒಂದೊಂದು ರೀತಿಯಲ್ಲಿ ಅವನನ್ನ ಆ ಗುರುತಿಸುವುದು ಗೊತ್ತಾದಾಗ ಅವನಿಗೆ ಉತ್ತಮವಾದ ಗತಿಯೇ ಉಂಟಾಗುತ್ತೆ ಅನ್ನುವ ಹಿನ್ನೆಲೆಯಲ್ಲಿ ಭಗವಂತನ ನಾಮಗಳು ಅನ್ನೋದು ಅಕ್ಷರ ಶಬ್ದದಿಂದ ತಿಳಿಸುವುದಕ್ಕೋಸ್ಕರ ಅವರು ಆ ಶಬ್ದವನ್ನು ಹಾಕಿದರು. ಮತ್ತೆ ನಾಶವಿಲ್ಲದ, ಯಾಕಂದ್ರೆ ವೇದ ಅಂದಾಗ ತಿಳಿಯಲಿಕ್ಕೆ ಯೋಗ್ಯವಾದದ್ದು ಅಂದ್ರೆ ಪ್ರಧಾನವಾಗಿ ಅದೇ. ಆದ್ರೂ ನಾಶ ಇಲ್ಲದ ಅಪೌರುಷೇಯವಾದದ್ದು ಅನ್ನೋದನ್ನು ಸೂಚಿಸುವ ಹಾಗೆ ಅಕ್ಷರ ಅನ್ನುವ ಪದ ಬಂದದ್ರಿಂದ ಅವಾಂತರ ಸಂಗತಿಯನ್ನೂ ಕೂಡ, ಏಕೆಂದ್ರೆ ವಾಕ್ಯ ಒಂದು ಅರ್ಥ ಕೊಟ್ರೆ ಪದಗಳನ್ನು ಬಿಡಿಸಿ ಬೇರೆ ನೋಡಿದ್ರೆ ಅದು ಅಲ್ಲಲ್ಲಿ ಅದಕ್ಕೇನ್ ಸಂಬಂಧ ಅಷ್ಟೇ ಅರ್ಥ ಹೇಳುತ್ತೆ. ಆದ್ರೆ ವೇದಗಳಲ್ಲಿ ಹಾಗಲ್ಲ. ಅಕ್ಷರಗಳು ಪದಗಳು ಕೂಡ ಪ್ರತ್ಯೇಕವಾಗಿ ವಸಂತೆ ವಸಂತೆ ಜ್ಯೋತಿಷ್ಠೋಮೇನ ಸ್ವರ್ಗ ಕಾಮೋ ಯಜೇತ ಅನ್ನುವಲ್ಲಿ ಎಲ್ಲದಕ್ಕೂ ಸಂಬಂಧಪಡುವ ಹಾಗೆ ಅದು ಭಗವನ್ ನಾಮ ಅನ್ನೋದನ್ನ ಅಕ್ಷರದ ಹಿನ್ನೆಲೆಯಲ್ಲಿ ನಿರೂಪಣೆ ಮಾಡಿದ್ದಾರೆ. ಅದರಿಂದಾಗಿ ಇದು ಯಜ್ಞದ ಭಾಗವಾಗಿ, ಚಕ್ರದ ಭಾಗವಾಗಿ ವೇದ ಅನ್ನೋದು ಭಗವಂತನನ್ನು ತಿಳಿಸುತ್ತೆ ಅಂತ ಹೇಳಿದ ಹಾಗಾಯ್ತು. ಅವನಿಗೆ ಏನ್ ಹೇಳಿದ್ರು, ಎಲ್ಲ ಯಜ್ಞವು ಕೂಡ ತಸ್ಮಾತ್ ಸರ್ವಗತಂ ಬ್ರಹ್ಮ ನಿತ್ಯಂ ಯಜ್ಞೆ ಪ್ರತಿಷ್ಠಿತ, ಅವನು ಯಜ್ಞದಲ್ಲಿ ಪ್ರತಿಷ್ಠಗೊಂಡಿದ್ದಾನೆ, ಅದರಿಂದಾಗಿ ಸರ್ವ ಯಜ್ಞವು ಕೂಡ ಅವನನ್ನೇ ಹೇಳುತ್ತೆ ಅನ್ನೋದನ್ನು ಕೂಡ ನಿರೂಪಿಸಿದ ಹಾಗಾಯಿತು. ಅದೇ ಅದಕ್ಕೆ ಪ್ರಧಾನ ಉದ್ದೇಶ ಅಂತ. ಎಲ್ಲ ಕೊಂಡಿಗಳಲ್ಲೂ ಭಗವಂತ ಇದ್ದಾನೆ. ವೇದಗಳಲ್ಲೂ ಇದ್ದಾನೆ, ಪುರುಷನಲ್ಲೂ ಇದ್ದಾನೆ, ಬೆಳೆಯಲ್ಲೂ ಇದ್ದಾನೆ, ಮಳೆಯಲ್ಲೂ ಇದ್ದಾನೆ, ಇಳೆಯಲ್ಲೂ ಇದ್ದಾನೆ, ಪರ್ಜನ್ಯದಲ್ಲೂ ಇದ್ದಾನೆ, ಯಜ್ಞದಲ್ಲೂ ಇದ್ದಾನೆ. ಅದಕ್ಕೆ ಅವ್ರು ಹೇಳಿದ್ರು ಸರ್ವಗತಂ, ಕರ್ಮ ಬ್ರಹ್ಮೋದ್ಭವಂ ಅಂತ ಹೇಳಿದ್ದು ಒಂದು ಪ್ರಧಾನ ಚಕ್ರಕ್ಕೆ ಸಂಬಂಧಪಟ್ಟಂತೆ. ಆದ್ರೆ ಅವನು ಅದರ ಸಂಬಂಧ ಎಲ್ಲದರ ಜೊತೆಗೂ ಇದೆ. ಅದರಿಂದಾಗಿ
ಅವನು ಚಕ್ರದಲ್ಲೂ ಬರ್ತಾನೆ, ಮಧ್ಯದ ನಾಭಿಯಲ್ಲೂ ಇರ್ತಾನೆ. ಅಕ್ಷರ ಅನ್ನೋದು ಈ ನಾಭಿಗೆ ಒಂದು ಸಂಬಂಧವನ್ನ ಕಲ್ಪಿಸುವ ಸ್ಪೋಕ್ಸ್ ಆಗಿ, ಚಕ್ರದ ಹೊರಭಾಗಗಳಲ್ಲಿ ಉಳಿದ ಅಂಶಗಳು ಬಂದ್ರೆ ಅದರಲ್ಲಿ ಬ್ರಹ್ಮನು ಒಂದು ಪಾರ್ಟ್ ಇದೆ, ಅಕ್ಷರನೂ ಒಂದು ಪಾರ್ಟ್ ಇದೆ. ಆದ್ರೆ ಅದು ಮತ್ತೆ ಅಲ್ಲಿ ಮಾತ್ರ ನಿಂತಿಲ್ಲ, ಅದು ಮಧ್ಯದ ನಾಭಿಯಲ್ಲೂ ನಿಂತಿದೆ. ಸುತ್ತಲಿನ ಸ್ಪೋಕ್ಸಿನ ಜೊತೆಗಿನ ರಿಮ್ಮಿಗೆ ಸ್ಪೋಕ್ಸಿನ ಜೊತೆಗೆ ಸಂಬಂಧ ಅರ ಅನ್ನೋದು ಏನು ಬೇಕೋ ಅದನ್ನು ಕೂಡ ಭಗವಂತ ಇಲ್ಲಿ ತಿಳಿಸ್ತಾ ಇದ್ದಾನೆ ಅನ್ನುವ ಹಾಗೆ ಸ್ವರಮಾಲೆಯ ಎಲ್ಲ ಘಟಕಗಳಲ್ಲೂ ಸರ್ವಗತ ಭಗವಂತ. ಮತ್ತೆ ಯಜ್ಞದಲ್ಲಿ ಏನು ಸ್ಪೆಷಲ್ ಹೇಳಿದ್ದು ಅಂದ್ರೆ ನಿತ್ಯಂ ಯಜ್ಞೆ ಪ್ರತಿಷ್ಠಿತಂ. ಬ್ರಹ್ಮತತ್ವ ಅನ್ನೋದು ಎಲ್ಲಾ ಕಾಲದಲ್ಲೂ ಕೂಡ ಎಲ್ಲದರಲ್ಲೂ ಇದ್ರೂ ಯಜ್ಞದಲ್ಲಿ ಮಾತ್ರ ವಿಶೇಷ ಸನ್ನಿಧಾನ ಇದೆ. ಎಲ್ಲ ಕಾಲದಲ್ಲೂ ಇದ್ದಾನೆ, ಆದ್ರೆ ವಿಶೇಷ ಸನ್ನಿಧಾನ ಪ್ರತಿಷ್ಠೆ ಅನ್ನುವುದು ಅದು ಯಜ್ಞದಲ್ಲಿ ಇರುವುದರಿಂದ. ಏನು ವಿಶೇಷ ಸನ್ನಿಧಾನ ಅಂದ್ರೆ ಉಳಿದ ಕಡೆಗಳಲ್ಲಿ ನಮಗೆ ಮಳೆ, ಬೆಳೆ, ಜೀವ ಈ ಚಕ್ರದ ಮಧ್ಯದಲ್ಲಿ ನಿರಂತರ ಅವನ ನೆನಪಿರ್ಬೇಕಾಗಿಲ್ಲ. ಆದ್ರೆ ಯಜ್ಞ ಹಾಗಲ್ಲ, ಅದು ನೇರವಾಗಿ ಅವನ ಪೂಜೆ ಅನ್ನುವ ಕ್ರಮದಲ್ಲೇ ಬಂದದ್ದಾದ್ರಿಂದ, ಅವನ ಸಂಪರ್ಕಕ್ಕಾಗಿಯೇ ಇರುವುದಾದ್ರಿಂದ ಅಲ್ಲಿ ಮರೆಯಲಿಕ್ಕಿಲ್ಲ, ಅಲ್ಲಿ ಎಚ್ಚರವಿಲ್ಲದೆ ಆರಾಧಿಸ್ಬೇಕು. ಯಜ್ಞದಲ್ಲಿ ಭಗವಂತನ ಅರಿವು ಜಾಗೃತವಾಗಿದ್ರೆ ಮಾತ್ರ ಆರಾಧನೆಗೆ ಅರ್ಥ ಬರುತ್ತೆ. ಹಾಗಾಗಿ ಆರಾಧ್ಯನಾದ ಭಗವಂತ ಆರಾಧನೆಯ ಈ ಲೋಕದ ಕರ್ತವ್ಯಗಳಿಂದ ಆರಾಧಿತನಾಗುವುದು ಅನ್ನುವುದು ಯಜ್ಞದಲ್ಲಿ ಕಾಣುವ ವಿಶೇಷ ಭಗವಂತನ ನೆನಪು. ಅದರಿಂದಾಗಿ ಆ ಸಂಬಂಧವನ್ನ ತಿಳಿಸ್ಲಿಕ್ಕೋಸ್ಕರ ಯಜ್ಞೆ ನಿತ್ಯಂ ಯಜ್ಞೆ ಪ್ರತಿಷ್ಠಿತಂ, ಸ್ಥಿತಂ ಪ್ರತಿಷ್ಠಿತಂ, ಅದು ನಿರಂತರ ಇದ್ದೇ ಇರುತ್ತೆ ಅನ್ನೋದನ್ನ ಹೇಳಿದ್ರು. ಈ ಕೃಷ್ಣನ ಈ ಮಾತಿದೆಯಲ್ಲ, ಅಂದ್ರೆ ಈ ಹಿನ್ನೆಲೆಯನ್ನು ಚೂರು ಬಿಡಿಸಿ ನೋಡಿದ್ರೆ, ಹಿಂದೆ ನೋಡಿ ಆಗಿದೆ ನಾನು, ಅದೊಮ್ಮೆ ನೆನಪು ಮಾಡ್ಕೊಳ್ಳೋದಾದ್ರೆ ಅರ್ಥ ಇದೇ ಆಗ್ಬೇಕು ಅನ್ನೋದು ಈಗ ಸರಿ ಹೋಗುತ್ತೆ. ಒಂದು ವೇಳೆ ನಾವು ವೇದ ಅನ್ನೋದಕ್ಕೆ ಯಾವುದು ಅಕ್ಷರ ಅನ್ನೋದಕ್ಕೆ ಪರಮಾತ್ಮ ಅಂತ ಅರ್ಥ ಮಾಡಿ, ವೇದ ಅನ್ನೋದಕ್ಕೆ ಬ್ರಹ್ಮ ಅಂತ ಅರ್ಥ ಮಾಡಿದ್ರೆ, ಆಗ ಈ ಚಕ್ರದ ಇಷ್ಟು ಸ್ಪಷ್ಟತೆ, ಚಕ್ರಕ್ಕೆ ಎಲ್ಲದರ ಸಂಬಂಧ ಇರುವ ಪರಮಾತ್ಮನ ವಿಶೇಷತೆಯನ್ನ ನಾವು ಹೇಳಲಿಕ್ಕೆ ಆಗ್ತಿರ್ಲಿಲ್ಲ. ಮತ್ತೆ ಚಕ್ರದಲ್ಲಿ ಪರಮಾತ್ಮನೇ ಇಲ್ಲ ಅಂತ ಆಗ್ಬಿಡುತ್ತೆ. ಅಲ್ಲಿ ಒಂದು ಭಾಗವಾಗಿ ಒಂದು ಕಡೆ ಭಾಗವಾಗಿ ಬರ್ತಾನೆ, ಇನ್ನೊಂದು ಕಡೆ ಭಾಗವೂ ಇಲ್ಲ ಅಂತ ಆಗ್ಬಿಡುತ್ತೆ. ಆದ್ರಿಂದಾಗಿ ಈ ರೀತಿ ಸಮಸ್ತಂ ಕರ್ಮ ಕೇಶವಾತ್, ಎಲ್ಲ ಕರ್ಮಗಳು ಕೂಡ ಕೇಶವನಿಂದ ಅನ್ನೋ ಮಾತು ಕೂಡ ಇಲ್ಲಿ ಪೂರಕ ಅನ್ನೋದನ್ನ ನಾವು ನೆನ್ಪಿಟ್ಕೊಳ್ಬೇಕು. ಹಾಗಾಗಿ ಈ ಎಲ್ಲ ಸಮಸ್ಯೆಗಳ ಹಿಂದೆ ಚಕ್ರದ ಎಚ್ಚರಿಕೆಯನ್ನ ಯಾಕೆ ಕೊಟ್ಟ ಅಂದ್ರೆ, ಅದು ಒಂದು ನಮ್ಮ ಜವಾಬ್ದಾರಿ, ನಾವು ಹೇಗೆ ಬದುಕಬೇಕು ಅನ್ನೋದನ್ನ ತಿಳಿಸುವುದಕ್ಕೋಸ್ಕರ ಹೊರಟಿದೆ. ಏವಂ ಪ್ರವರ್ತಿತಂ ಚಕ್ರಂ ನಾನು ವರ್ತಯತಿ ಹಯ ಅಘಾಯುರಿಂದ್ರಿಯಾರಾಮೋ ಮೋಘಂ ಪಾರ್ಥ ಸಜೀವತಿ. ಹೀಗೆ ಚಾಲನೆಗೊಂಡ ವಿಶ್ವಚಕ್ರದಲ್ಲಿ ಯಾರು ಭಾಗವಹಿಸದೆ ಅದನ್ನು ಮುನ್ನಡೆಸುವುದಕ್ಕೆ ಪ್ರಯತ್ನಿಸುವುದಿಲ್ಲವೋ ಅವನು ಬಹುಶಃ ಪಾಪ ಮಾಡ್ಲಿಕ್ಕೆ ಹುಟ್ಟಿದಾನೆ ಅಂತ ಅನ್ಕೋಬೇಕು. ಇಂದ್ರಿಯಗಳ ಸುಖಕ್ಕಾಗಿ ಈ ಅಘಾಯು ಆಯುಷ್ಯವನ್ನ ಪಡೆದದ್ದೇ ಪಾಪ ಮಾಡ್ಲಿಕ್ಕೆ. ಇಂದ್ರಿಯಾರಾಮ, ಇಂದ್ರಿಯಗಳ ಸುಖವೇ ಪರಸುಖ ಅಂತ ಭಾವಿಸಿ ಅಲ್ಲೇ ಮುಳುಗಿದವನು ಅವನು ಮೋಘಂ ಸಜೀವತಿ, ಮೋಘಂ ಪಾರ್ಥ ಸಜೀವತಿ. ಪಾಪ ಅನ್ನುವುದಕ್ಕೋಸ್ಕರನೇ ಹುಟ್ಟಿರುವುದು, ವ್ಯರ್ಥ ಅನ್ನುವ ರೀತಿಯಲ್ಲೇ ಆತನ ಕ್ರಿಯೆಗಳು ನಡೆಯುವುದು. ಮೋಘಂ ಅಂದ್ರೆ ವ್ಯರ್ಥ, ಸಹ ವ್ಯರ್ಥಂ ಜೀವತಿ, ಅವನ ಜೀವನಕ್ಕೆ ಅರ್ಥವೇ ಇಲ್ಲ. ಅತ್ಯಂತ ಹ್ಯಾಂಗೆ ಮಾಡಲಯ್ಯ ಕೃಷ್ಣ, ಹೋಗುತ್ತಿದೆ ಆಯುಷ್ಯ ಅಂತ ದಾಸರು ಹೇಳಿದ ಮಾತಿನಂತೆ ಈ ಅವನ ಬದುಕಿಗೆ ಬೇರೆ ಯಾವುದೇ
ಸರಿಯಾದ ಪ್ರಯೋಜನವನ್ನು ಕಾಣದೆ ಅವನು ವ್ಯರ್ಥವಾಗಿ ಕಳೆಯುತ್ತಾನೆ. ಚಕ್ರಕ್ಕೆ ಬೆಲೆ ಕೊಟ್ಟರೆ ಮಾತ್ರ ಬದುಕಿಗೊಂದು ಸುಂದರವಾದ ಅರ್ಥ ಬರುತ್ತೆ ಅಂತ ನಿರೂಪಣೆ ಮಾಡಿದ್ದಾರೆ. ಇಂಥ ಜಗತ್ತನ್ನು ಯಾರು ಅನುಸರಿಸುವುದಿಲ್ಲವೋ, ಇಂಥ ಜಗತ್ತಿನ ಬಗ್ಗೆ ಯಾರು ಕಾಳಜಿ ವಹಿಸುವುದಿಲ್ಲವೋ, ತದೇತ ಜಗಚ್ಚಕ್ರಂ ಯೋ ನಾನು ವರ್ತಯತಿ ಸಹ ತದ್ವಿನಾಶಕತ್ವಾತ್ ಅಘಾಯು. ಸರಿ, ಅವನು ಪಾಲಿಸ್ಲಿಲ್ಲ ಅಂದ್ರೆ ಸಮಸ್ಯೆ ಏನು ಗೊತ್ತಾ? ಅವನು ಹುಟ್ಟಿದ್ದೇ ಚಕ್ರದ ಒಂದು ಅರಗೀಲಾಗಿ. ಆ ಅರಗೀಲು, ಆ ಸ್ಪೋಕ್ಸು ರಿಮ್ಮಿಗೆ ತಾಗದೇ ಇದ್ರೆ ರಿಮ್ ಬೆಂಡಾಗಿ ಚಕ್ರ ಮುಂದೆ ಸಾಗುವುದಕ್ಕೇನೆ ತೊಂದರೆ ಆಗುತ್ತೆ. ಎಷ್ಟು ಒಳ್ಳೆ ಉದಾಹರಣೆ ಮತ್ತು ಎಷ್ಟು ಅದ್ಭುತವಾದ ಯಂತ್ರದ ಪ್ರಜ್ಞೆ ಪ್ರಾಚೀನರಿಗೆ ಇತ್ತು ಅಂತ ಗೊತ್ತಾಗುತ್ತೆ. ಈ ಚಕ್ರದಲ್ಲಿ ಅವನು ತನ್ನ ಪಾಲು ನಿರ್ವಹಿಸದೇ ಇದ್ರೆ ಚಕ್ರಕ್ಕೇನೆ ತೊಂದರೆ ಆಗುತ್ತೆ. ಅಂದ್ರೆ ಇಲ್ಲಿ ಸಾವಿರಾರು ಅರಗೀಲಿದೆ ಅಂತ ನಾವು ಮಾತಾಡಬಹುದು. ಎಲ್ಲರ ಯೋಚನೆಯಲ್ಲೂ ಹಾಗೆ ಸಾಗಿದ್ರೆ ಅದರ ಸತ್ಯಾನೃತಗಳ ಅನ್ವೇಷಣೆಯ ನಡುವೆ ಹಾಗಾದ್ರೆ ಯಾಕೆ ಬೇಕು? ಯಾರಿಗೂ ಒಂದಿಷ್ಟು ಜನಕ್ಕೆ ಸಂಬಳಕ್ಕೇನೆ ಅವರ ಕೆಲಸ, ನೀವು ಜಗತ್ತಿನ ಚಕ್ರ ನೋಡ್ಕೊಳ್ರಪ್ಪ ಅಂತ ಹೇಳಿದ್ರೆ ಆಗತ್ತಿತ್ತು. ಆದ್ರೆ ಯಾರಿಗ್ ಬೇಕಿರೋದು? ಯಾರು ಈಗ ಊಟ ಮಾಡೋನಿಗೆನೆ ಕೈ ಕೊಟ್ಟಿದ್ಯಾಕೆ? ಬೇರೆಯವ್ರ ಹತ್ರ ಹಾಕಿಸ್ಕೊಳ್ಬಾರದು ಬಾಯಿಗೆ. ಅದು ಏನು ಹಾಕಿದ್ರು ಕೊನೆಗೆ ಇವನ್ ಪರಾವಲಂಬಿ ಆಗ್ಬಿಡ್ತಾನೆ. ತನಗೇನ್ ಬೇಕೋ ಅದನ್ನ ಮಾತ್ರ ಹಾಕೊಳ್ಳಿಕ್ಕೆ ಅನುಕೂಲಕರವಾದ ಕೈ ಕೊಟ್ಟಿದ್ದಾನೆ. ಹಾಗೆ ಈ ಸ್ಪೋಕ್ಸ್ ಅನ್ನೋದು ಈ ಇಡೀ ಚಕ್ರಕ್ಕೆ ಸಂಬಂಧಪಟ್ಟ ಪ್ರಧಾನವಾದ ಅಂಶ. ಅದನ್ನ ಅವನು ನಡೆಸಬೇಕಾದ ಅವನ ಕರ್ತವ್ಯ. ಒಂದು ವೇಳೆ ಅವನು ಅದಕ್ಕೆ ಕೈ ಹಾಕ್ಲಿಲ್ಲ ಅಂದ್ರೆ ಆ ಪ್ರಯತ್ನದಲ್ಲಿ ಅವನು ತನ್ನನ್ನು ಸರಿಯಾಗಿ ಬಳಸಿಕೊಳ್ಳಿಲ್ಲ ಅಂದ್ರೆ, ನಮ್ಗೆ ಇಷ್ಟ ಇಲ್ಲ, ಈ ಜಗತ್ತು ಯಾರು ಸೃಷ್ಟಿ ಮಾಡ್ಲಿಕ್ಕೆ ಹೇಳಿದ್ರು, ನಮ್ಗೆ ಜಗತ್ತಿನ ಬಗ್ಗೆ ಏನು ಅಗತ್ಯವೇ ಇರ್ಲಿಲ್ಲ ಅಂತೆಲ್ಲ ನಾವು ಆಕ್ರೋಶಕ್ಕೆ ಕೆಲವೊಮ್ಮೆ ಮಾತಾಡ್ಬೋದು. ಆದ್ರೆ ಅದರಿಂದ ನಾವೆಷ್ಟೋ ಉಪಕಾರ ಪಡೆದಿದ್ದೇವೆ, ನಮ್ಗೆ ಗೊತ್ತಿಲ್ಲದೆ ಇರ್ಬೋದು. ಆದ್ರೆ ಪ್ರಕೃತಿಯ ಪ್ರತಿಯೊಂದು ವಸ್ತು ಕೂಡ ನಮ್ಮನ್ನ ಇಲ್ಲಿ ತನಕ ತಂದು ನಿಲ್ಲಿಸಿದೆ. ಗಾಳಿ ಇರ್ಬೋದು, ನೀರಿರ್ಬೋದು, ಬೆಳಕಿರ್ಬೋದು, ಆಹಾರ ಇರ್ಬೋದು, ಅಥವಾ ಸುತ್ತಲಿನ ವಾತಾವರಣ ಇರ್ಬೋದು. ಮರಗಿಡಗಳು ನಮಗೋಸ್ಕರ ಗಾಳಿ ಬಿಟ್ಟದ್ದನ್ನೇ ನಾವು ಇಲ್ಲಿ ತನಕ ಉಸಿರಾಡಿ ಬದುಕ್ತಾ ಇದ್ದೇವೆ. ಗಿಡ ಮರಗಳು ಚೆನ್ನಾಗಿ ಬೆಳೆಯನ್ನು ಕೊಟ್ಟದ್ರಿಂದಲೇ ಬೇಯಿಸಿ ತಿಂದು ದೇಹ ಯಾಕೆ ನನ್ನನ್ನು ಹುಟ್ಟಿಸ್ಬೇಕಿತ್ತು ಅಂತ ಶಕ್ತಿ ಪಡೀಲಿಕ್ಕೆ ಬೇಕಾದ ಆಹಾರ ಪಡೆದದ್ದು. ಅದರಿಂದ ಈ ಎಲ್ಲ ಹಿನ್ನೆಲೆಯಲ್ಲಿ ಪಾಪ ಅನ್ನೋದನ್ನ ಮಾಡ್ಲಿಕ್ಕೇನೆ ಹುಟ್ಟಿದ್ದು ಅಂತ ಆಗಬಾರದು ಅಂತಂದ್ರೆ ಈ ಜಗಚ್ಚಕ್ರದ ಭಾಗವಾಗಿ ನಮ್ಮ ಕರ್ತವ್ಯವನ್ನು ನಾವು ನಿರ್ವಹಿಸ್ತಾ ಹೋಗ್ಬೇಕು. ಪಾಪ ಮಾಡ್ಲಿಕ್ಕೆ ಯಾರ ಆಯುಷ್ಯ ಸಬದು ಹೋಗುತ್ತೋ ಅವನನ್ನ ಅಘಾಯು, ಪಾಪ ನಿಮಿತ್ತಮೇವ ಯಸ್ಯ ಆಯುಹು ಸೋ ಅಘಾಯು ಅನ್ನೋದು. ಅಘಾಯು ಅಂದ್ರೆ ಏನು? ಅಘ ಅಂದ್ರೆ ಪಾಪ, ಆಯುಷ್ಯ ಅಂದ್ರೆ ಜೀವನ. ಪಾಪಕ್ಕಾಗಿಯೇ ಜೀವನ ಅನ್ನುವ ಹಾಗೆ ಬದುಕ್ತಾನೆ. ಅರ್ಥ ಅವನು ಜೀವಿಸುವುದಲ್ಲ, ಅವನು ಸತ್ತಿದ್ದಾನೆ ಅಂತ ಅರ್ಥ. ಅವನು ಬದುಕಿದ್ದೇ ವ್ಯರ್ಥ, ಏನೂ ಫಲವನ್ನ ಪಡಿಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ರೀತಿಯ ಒಂದು ಎಚ್ಚರಿಕೆಯ ಮಾತನ್ನ ಆಚಾರ್ಯರು ಈ ಪದ್ಯದ ಮೂಲಕ ಕೊಟ್ಟರು. ಇದರಲ್ಲಿ ಬಹಳ ವಿಶೇಷವಾದದ್ದೇನಿಲ್ಲ. ಒಟ್ಟು ನಮ್ಗೆ ನೆನಪಿರ್ಬೇಕಾದ್ದೇನು ಅಂತಂದ್ರೆ, ಮೈ ಮರಿಬಾರದು ಅಂತ ಅಲ್ಲಿ ಒಂದು ಕೊಟ್ಟದ್ದು ಇಂದ್ರಿಯಾರಾಮ. ಮೈ ಮರೆಯುವುದು ಅತ್ಯಂತ ದೊಡ್ಡ ತಪ್ಪಾಗುತ್ತೆ. ಮೈ ಮರೆಯುವುದು ಅಂದ್ರೆ ಏನು? ಬೇಕಾದಾಗ ಬದುಕ್ತೇನೆ, ನನ್ನ ವೈಯಕ್ತಿಕ ಜೀವನ, ಪರ್ಸನಲ್ಲು ಅಂತ ನಾವು ಸಮಾಜದ ಜೊತೆಗೆ, ಅಂದ್ರೆ ನಮ್ಗೆ ಇಷ್ಟ ಇಲ್ಲದ ಕಾರ್ಯದಲ್ಲಿ ಅವ್ರ ಮಿಂಗಲಾಗುದು ಅನ್ನೋ ಅರ್ಥದಲ್ಲಿ ನಾ ಹೇಳ್ತಿಲ್ಲ. ಅವ್ರ ಜೊತೆ ಕುಡಿಬೇಕು, ಅವ್ರ ಜೊತೆ ಕುಣಿಬೇಕು ಅನ್ನೋ ಅರ್ಥ ಅಲ್ಲ. ಉಳಿದಂತೆ ನಾವು ಏನ್ ತಿಳ್ಕೊಂಡಿದೀವೋ ಅದನ್ನ ಒಂದು ಭಾಗ ಯಾರಿಗಾದ್ರೂ ಹೇಳ್ಕೊಡುದು, ಸಮಾಜದಲ್ಲಿ ಯಾರಿಗಾದ್ರೂ ಕಷ್ಟ ಆದಾಗ ಅವ್ರ ಜೊತೆಗೆ ಸೇರುದು, ಒಳ್ಳೆಯ ವಿಷಯದ ತಿಳುವಳಿಕೆಗಾಗಿ ಸಮಾಜದಲ್ಲಿ ಎಲ್ಲರ ಜೊತೆಗೆ ಬೆರೆಯುವುದು, ಈ ತರದ ಒಂದು ಸಂಘ ಸೇವೆ, ಅದರ ಸ್ಪಷ್ಟತೆ ಇರಬೇಕು ನಮಗೆ. ಹಾಗಿದ್ರೆ ಬದುಕು ಸ್ಪಷ್ಟವಾಗುತ್ತೆ. ಅದರಿಂದಾಗಿ ಪಾಪ ಸಾಧನಕ್ಕೆ ಕಾರಣವಾದ ಆಯುಷ್ಯ ಇರುವವನು ಆಗಿ ನಾನು ಕನ್ವರ್ಟ್ ಆಗ್ಬಾರದು. ಅದು ಉಳಿದ ಮತಗಳಿಗೆ ಉಳಿದ ಮತಗಳ ಅಂತರ ಅರ್ಥ ಕೊನೆಗಿದೆ. ಅಘಾಯು ಅಂದ್ರೆ ಇದೊಂದು ಸುಂದರವಾದ ಅರ್ಥವೂ ಇದೆ. ಒಂದು ಧರ್ಮಕ್ಕೆ ಸ್ವಂತಿಕೆಯೂ ಇಲ್ಲ, ಅದರಲ್ಲಿ ಕೊನೆಗೆ ಮೋಕ್ಷ ಅಂದ್ರೆ ಏನು ಅಂತ ಪ್ರಜ್ಞೆಯೂ ಬರಲ್ಲ.
ಯಾಕೆ ಇದನ್ನೆಲ್ಲ ಮಾಡ್ಬೇಕು ಅನ್ನೋದಕ್ಕೂ ಉತ್ತರ ಇಲ್ಲ. ಎಲ್ರೂ ನಾವಿರುವ ಮತದಲ್ಲೇ ಇರಬೇಕು ಅನ್ನೋ ಹಠ. ಅದಕ್ಕಾಗಿ ಯಾವ ಕೀಳು ಮಟ್ಟಕ್ಕೆ ಇಳಿಲಿಕ್ಕೂ ಏಸದ ಮಂದಿಯ ಬದುಕು ಅಘಾಯು. ಎಲ್ರನ್ನು ನನ್ನ ಮತಕ್ಕೆ ಸೇರಿಸ್ಕೊಳ್ಬೇಕು ಅನ್ನೋ ಹಠ. ನನ್ನ ಮತಕ್ಕೆ ಸೇರಿಸ್ಕೊಳ್ಳಿಕ್ಕೆ ಒಂದೋ ಪ್ರೀತಿಯನ್ನ ಬಳಸ್ಕೊತೇನೆ, ಒಂದೋ ಸೇಡನ್ನ ದ್ವೇಷವನ್ನು ಬಳಸ್ಕೊತೇನೆ. ಆ ರೀತಿ ಬೆಳೆಯುವಂತದ್ದೇ ಉಂಟಲ್ಲ, ಅದು ಪಾಪವನ್ನು ಮಾಡ್ಲಿಕ್ಕೇನೆ ಹುಟ್ಟಿದ ಜೀವ. ಅದರಲ್ಲಿ ಯಾವುದೇ ಸ್ವಲ್ಪವೂ ಕೂಡ ಅವನಿಗೆ ಸತ್ಯ ತಿಳಿಲಿಕ್ಕೆ ಸಾಧ್ಯ ಇಲ್ಲ, ಮತ್ತು ಈ ಚಿಂತನೆ ಹಿನ್ನೆಲೆ ಅವನಿಗೆ ಬದುಕಲಿಕ್ಕೆ ಗೊತ್ತೇ ಇಲ್ಲ. ಎಲ್ಲರಿಗೂ ಹೊರೆಯಾಗದಂತೆ ನಾವು ನಮ್ಮ ಜೀವನ ನಡೆಸಬೇಕು. ಅದು ಧರ್ಮ ಅಂದ್ರೆ ಧಾರಣ ಅನ್ನೋದು ಗೊತ್ತಿಲ್ಲದೆ ಅದರ ಅನರ್ಥಗಳನ್ನೇ ಸಮರ್ಥನೆ ಮಾಡುವಂತಹ ದುರಂತ ಜೀವಿಗಳನ್ನ ಇಲ್ಲಿ ಅಘಾಯು ಅನ್ನುವ ಶಬ್ದದಿಂದ ಹೇರಿದ್ದಾರೆ. ಮುಂದೆ ಈ ಆತ್ಮದ ಸುಖದತ್ತ ಹೆಜ್ಜೆ ಹಾಕುವ ಅಪರೋಕ್ಷ ಜ್ಞಾನಿಗೆ ಏನೇನಾಗುತ್ತೆ ಅನ್ನೋದನ್ನ ಮುಂದಿನ ಪದ್ಯ ಹೇಳುತ್ತೆ. ಮತ್ತೆ ಮುಂದಿನ ಚಿಂತನೆಯಲ್ಲಿ ಅದಕ್ಕೆ ನಾವು ಸೇರೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸ ಇಂದ್ರಿಯೇರ್ವಾ ಬುದ್ಧ್ಯ ಆತ್ಮನಾವಾನ ಸುಖ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.